ನಮ್ಮ ದೇವ್ರಿಗೆ ಒಂದ್ ಕಡೆ ಬೈತೇವೆ. ಆಮ್ಯಾಗ ನಮ್ಮ ಕಂದಾಚಾರಗಳಂತ ನಮ್ಮ ಹಬ್ಬ ಹುಣ್ಣಿಮೆಗಳು, ಗಣಪತಿ ಹಬ್ಬ, ಆ ಹಬ್ಬ ಇವೆಲ್ಲ ಕಂದಾಚಾರಗಳು. ಆಮ್ಯಾಗ ನಮ್ ದೇವ್ರ ಮುಂದೆ ಅದನ್ನ ಮಾಡ್ತಾರ, ಇದನ್ನ ಮಾಡ್ತಾರ, ಹಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರ. ಪೂಜಾರಿಗಳಂದ್ರೆ ಇವರೆಲ್ಲ ದನಗಳದಾರ ಅಂತಾರ. ನೋಡ್ರಪ್ಪ, ನಮ್ಮ ದೇವ್ರ ಮುಂದೆ ನಮ್ಮ ದುರ್ಗಾದೇವಿನ ಇರ್ಲಿ, ದುರ್ಗಾ ಪರಮೇಶ್ವರನ ಇರ್ಲಿ, ಯಾವ ದೇವ್ರ ಇರ್ಲಿ, ಅವ್ರ ಮುಂದೆ ಏನಾಗ್ತತಿ ಅದ್ರ ಬಗ್ಗೆ ನಾವು ಅದಕ್ಕೆ ಸಮರ್ಥನೆ ಮಾಡ್ಕೊಳಂಗಿಲ್ಲ, ಪ್ರಾಣಿ ಬಲಿಯನ್ನ. ಆದ್ರ ನಮ್ಮ ದೇವ್ರಿಗೆ ಏನು ಮಾತಾಡಿದ್ರಲ್ಲ, ಇಷ್ಟ ಧೈರ್ಯ ಬಕರಿ ಇದ್ದವ್ರ ಬಗ್ಗೆ ಮಾತಾಡ್ತೇವೆ. ಬಕರಿ ಇದ್ದೊಳಗ ಕುರಿಗಳ ಬಲಿಯನ್ನು ಕೊಡೋದಿಲ್ಲ, ಈಗ ಆಕಳ ಬಲಿ ಕೊಡಕ್ ಶುರು ಮಾಡ್ಯಾರ. ಅದ್ರ ಬಗ್ಗೆ ಒಮ್ಮೆರ ಮಾತಾಡಿದ್ರೆ ನೀವು ಸ್ವಾಮಿಗಳು ಒಟ್ಟ ಮಾತಾಡಂಗಿಲ್ಲ. ನಮ್ಮ ಗಣಪತಿ ಬಂದ ಕೂಡ್ಲೆ ನದಿ ಪ್ರದೂಷಣ ಆಗ್ತೈತಿ, ಕೆರೆ ಪ್ರದೂಷಣ ಆಗ್ತೈತಿ ಅಂತ ಶುರು ಮಾಡ್ತೇವೆ. ಮತ್ತೊಬ್ಬರ ಸಲುವಾಗಿ ಒಟ್ಟ ಮಾತಾಡ. ನಮ್ಮ ಚಮತ್ಕಾರಗಳು, ನಮ್ಮ ಪವಾಡಗಳು ಏನ್ರ ಹೇಳಿದ ಕೂಡ್ಲೆ ಇವೆಲ್ಲ ಮೂಢ ನಂಬಿಕೆಗಳು, ಅಪನಂಬಿಕೆಗಳು ಅಂತ ಹೇಳ್ತಾರೆ. ಆ ಕ್ರಿಶ್ಚಿಯನ್ರು ಅಮೆರಿಕಾದಿಂದ ಬಂದ ಸ್ಟೇಜ್ ಮ್ಯಾಗ ಚಮತ್ಕಾರದ ಶೋಗಳನ್ನು ಮಾಡ್ತಾರೆ. ಇವತ್ತಿಂತ ನಾನು ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ. ಆ ಕ್ರಿಶ್ಚಿಯನ್ರ ಚಮತ್ಕಾರಗಳಿಗೆ ಎಲ್ಲ ಆಕ್ಟಿಂಗ್, ಅದು ನಾಟಕ ಮಾಡ್ತಾರೆ. ಆ ನಾಟಕದ ಬಗ್ಗೆ ಇವತ್ತಿನವರೆಗೂ ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚೆ. ಯಾಕಪ್ಪ, ನಂಬತ್ತಿಂದು ನಮ್ಮವ್ರಿಗೆ ಬೇಯಿದೆ ಕಾಂಟ್ರಾಕ್ಟ್ ತಗೊಂಡಿರಿ ನೀವು ಅಂತ ನಾ ಕೇಳಿದ್ದು. ಇದಕ್ಕಿಂತ ಹೆಚ್ಚಿಗೆ ಏನೋ ಕೇಳಿ